ತಮಿಳುನಾಡಿಗೆ ಕಾವೇರಿ ನೀರು, ಕರುನಾಡಿಗೆ ನಿಜಕ್ಕೂ ಕೂಡ ಕಣ್ಣೀರು. ಸಿಡಬ್ಲ್ಯೂಎಂಎ ಆದೇಶಕ್ಕೆ ಸಿಡಿದೆದ್ದಿದ್ದಾರೆ ಕನ್ನಡಿಗರು, ಜೊತೆಗೆ ಅನ್ನದಾತರು. ಕಾವೇರಿ ನೀರನ್ನ ಅಲ್ಲಿಗೆ ಬಿಟ್ರೆ ನಮ್ಮ ನಾಡಿಗೆ ಏನು ಮಾಡೋದು, ನಮಗೇನು? ಹಾಗಾದ್ರೆ ಕನ್ನಡಿಗರಿಗೆ ಕಾವೇರಿ ನೀರು ಇಲ್ವಾ? ಸಿಡಬ್ಲ್ಯೂಎಂಎ ಆದೇಶಕ್ಕೆ ಸಿಡಿದೆದ್ದಿದ್ದಾರೆ ಈಗ ಕನ್ನಡಿಗರು, ಅನ್ನದಾತರು. ಮಂಡ್ಯದಲ್ಲಿ ಕಾವೇರಿಗೆ ನೀರಿಗಾಗಿ ತೀವ್ರಗೊಂಡಿದೆ ಆಕ್ರೋಶ. ಕೆಆರ್ಎಸ್ನಲ್ಲಿ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಈಗ ಆಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕನ್ನಡಿಗರು, ಜೊತೆಗೆ ಅನ್ನದಾತರು. ರಕ್ತ ಚೆಲ್ತೇವೆ, ಕಾವೇರಿನ ಉಳಿಸ್ತೇವೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆಯಲ್ಲೇ ಉರುಳು ಸೇವೆ ಮಾಡಿದ್ದಾರೆ ಮಹಿಳೆಯರು. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆಯನ್ನ ಕೂಗ್ತಾ ಕಿಡಿಕಾರಿದ್ದಾರೆ. ತಮಿಳುನಾಡು ಸಿಡಬ್ಲ್ಯೂಎಂಎ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಮಂಡ್ಯ ಪೊಲೀಸರು. ನೋಡಿ, ಮಹಿಳೆಯರು ರಸ್ತೆಗೆ ಇಳಿದು ರಸ್ತೆಯಲ್ಲೇ ಉರುಳು ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಅನ್ಯಾಯವನ್ನ ನಾವು ಸಹಿಸಲಿಕ್ಕೆ ಆಗೋದಿಲ್ಲ. ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ರಕ್ತವನ್ನ ಚೆಲ್ಲುತ್ತೇವೆ, ರಕ್ತವನ್ನ ಚೆಲ್ಲುತ್ತೇವೆ. ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ? ಅಯ್ಯಯ್ಯೋ ಕಾವೇರಿ ರಕ್ಷಣೆ ಯಾರ ಹೊಣೆ, ಯಾರ ಹೊಣೆ? ಕಾವೇರಿ ರಕ್ಷಣೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸಿಡಬ್ಲ್ಯೂಎಂಎ ಎತ್ತಿಡಿದಿರುವಂಥದ್ದು. ತಮಿಳುನಾಡಿಗೆ 15 ದಿನಗಳ ಕಾಲ ಕಾವೇರಿ ನೀರನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಮಂಡ್ಯದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ರೈತರು, ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ. ಇವತ್ತು ಕೆಆರ್ಎಸ್ ಡ್ಯಾಮ್ನ ಮುಖ್ಯ ದ್ವಾರದಲ್ಲೇ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಬೆಳ್ಳಂಬೆಳಿಗ್ಗೆ ಪ್ರತಿಭಟನೆಯ ಬಿಸಿ ಕೂಡ ಜೋರಾಗಿದೆ. ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಇದೀಗ ಕೆಆರ್ಎಸ್ ಡ್ಯಾಮ್ ಮುಂದೆ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಅವರ ಆಗ್ರಹ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಪ್ರತಿಭಟನಾಕಾರರು ನಮ್ಮ ಜೊತೆ ನೇರವಾಗಿ ಮಾತನಾಡ್ತೀರಿ. ಸರ್, ಇವತ್ತು ಬೆಳ್ಳಂಬೆಳಿಗ್ಗೆ ಪ್ರತಿಭಟನೆಗಳಿದ್ದೀರಿ. ಈ ಸಂದರ್ಭದ ವಾಸ್ತವ ಸ್ಥಿತಿ ನೀವು ಕೂಡ ನೋಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಮಾಡಿರುವಂಥದ್ದು ತಮಿಳುನಾಡಿನ ನೀರು ಹರಿಸಿ ಅಂತ ಏನ್ ಹೇಳ್ತಾರೆ ಈ ಒಂದು ಆದೇಶದ ಬಗ್ಗೆ? ಏನು, ಬೆಂಗಳೂರು ನಗರದಲ್ಲಿ ಇಡೀ ಕರ್ನಾಟಕದಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡವರು 3ನೇ ಬೆಳೆ ಅಂದರೆ ಸನ್ಮಾನ್ಯ ಅಲ್ಲಿನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಮಾನವೀಯತೆ, ಮನುಷ್ಯತ್ವ ಅನ್ನೋದಿರಬೇಕು. ಇಲ್ಲಿನ ವಾಸ್ತವ ಅಂಶವನ್ನು ಅಲ್ಲಿನ ರೈತರು ಯಾವ ರೀತಿ, ಹಂಗೆ ಕರ್ನಾಟಕದ ರೈತರು ಕೂಡ ನಮ್ಮೋರೆ ಅಂತ ಅವರು ತಿಳ್ಕೋಬೇಕು. ತಿಳ್ಕೊಂಡು ಇಲ್ಲಿನ ವಾಸ್ತವವನ್ನು ಸಂಪೂರ್ಣವಾಗಿ ಅರ್ಥಕೋಬೇಕು. ಹಾಗೆ ಇಲ್ಲಿ 35ರಿಂದ 40 ಲಕ್ಷ ಜನ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ವಿಜಯ್ ಅವರೇ. ಇಲ್ಲಿ 40 ಲಕ್ಷ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೂ ಹೆಚ್ಚಾಗಿ ಕಾವೇರಿಯನ್ನು ಅವರೇ ಬಳಸ್ತಾ ಇರೋದಿಲ್ಲಿ. ಅಂಥವ್ರ ಪರವಾಗಿ ನಾವು ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ನಮಗೂ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ದಯವಿಟ್ಟು ನೀವು ಕೂಡ
ಏನು ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ 3ನೇ ತಾರೀಕು ಇಲ್ಲಿಗೆ ವಿಜಯ್ ಅವ್ರು ಬರ್ತಾರೆ ಅಂತ. ಬರೀ ವಿಧಾನಸೌಧದಲ್ಲಿ ಸಭೆ ಆಗಬಾರ್ದಿದು, ಅವ್ರನ್ನ ಕರ್ಕೊಂಬಂದು ಇಲ್ಲಿ ವಾಸ್ತವವಾಗಿ ತೋರಿಸ್ಬೇಕು. ಎಷ್ಟು TMC ನೀರಿದೆ, ನಮ್ಗೆ ಎಷ್ಟು ಬಳಕೆ ಆಗುತ್ತೆ, ಕುಡಿಲಿಕ್ಕೆ ಎಷ್ಟು ಬೇಕು, ನಮ್ಮ ರೈತರಿಗೆ ಬೆಳೆ ಕೊಡ್ತಾ ಇಲ್ಲ, ಬರೀ ಕುಡಿಯಕ್ಕೆ ಕೇಳ್ತಾ ಇರೋದು. ಈ ಕುಡಿಯೋ ನೀರಿಗೂ ಕೂಡ ನೀವು ತಕರಾರನ್ನ ತೆಗಿತೀರಾ ಅಂದ್ರೆ ಈ ಕೂಡಲೇ 40 ಲಕ್ಷ ತಮಿಳಿಗರನ್ನ ನೀವು ವಾಪಸ್ ಕರ್ಸ್ಕೊಳ್ಳಿ, ಅಲ್ಲಿರಂತ ಕನ್ನಡಿಗರನ್ನ ನೀವು ಕಳಿಸಿ, ನಾವು ಸ್ವಾಗತ ಮಾಡಿ ಅವರೆಲ್ಲರನ್ನು ಕರ್ಕೋತೀವಿ. ಇದನ್ನ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ ಸರ್? ಖಂಡಿತವಾಗೂ ಡಿ ಕೆ ಶಿವಕುಮಾರ್ ಅವರು, ಬಂಗಾರಪ್ಪನವ್ರು ಯಾವ ರೀತಿ ತೀರ್ಮಾನವನ್ನು ತಗೊಂಡ್ರು ಅದೇ ರೀತಿ ನೀವು ಕೂಡ ಗಟ್ಟಿತನದ ನಿರ್ಧಾರವನ್ನು ತಗೋಬೇಕು. ಡಿ ಕೆ ಶಿವಕುಮಾರ್ ಅವರೇ, ಇಡೀ ಕನ್ನಡ ಪರ ಸಂಘಟನೆಯವರು ಪಕ್ಷಾತೀತವನ್ನು ಮರೆತು ರಾಜಕಾರಣಿಗಳು ಕೂಡ ನಿಮ್ಮ ಜೊತೆಲಿ ನಿಂತ್ಕೋತಾರೆ. ನೀವು ಕನ್ನಡಿಗರ ಪರವಾಗಿ ಕುಡಿಯುವ ನೀರಿನ ವಿಚಾರದಲ್ಲಿ ನೀವೆಲ್ಲರೂ ಕೂಡ ನಿಂತ್ಕೋಬೇಕಾಗಿದೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇರೋದಿಷ್ಟೇ, ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಒಪ್ಪಿಗೆಗೆ ನೀವು ಒಪ್ಕೋಬಾರ್ದು. ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಬೇಕು. ಅರ್ಜಿ ಹಾಕಿ ಏನು ನಮ್ಮ ಕನ್ನಡಿಗರ ಅಂದರೆ ರೈತರ ಮೇಲೆ ಮರಣಶಾಸನವನ್ನು ಬರೆದಿದ್ದೀರಲ್ಲ ಪ್ರಾಧಿಕಾರ, ಅದ್ರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೋಬೇಕು. ಮೇಡಮ್, ನೀರೇನಾದರೂ ಬಿಟ್ರೆ ತಮಿಳುನಾಡಿಗೆ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ಮ? ಮುಂದಿನ ಹೋರಾಟ ನಾವು ಪ್ರಾಣ ತೆಗೆಯೋಕ್ಕೂ ಸಿದ್ಧವಾಗಿರ್ತೀವಿ. ಯಾಕೆಂದರೆ ಈ ರೈತರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾವು ಸದಾ ಅವ್ರ ಬೆಂಬಲವಾಗಿ ನಿಂತಿರ್ತೀವಿ. ಪದೇ ಪದೇ ಹೇಳ್ತಾ ಇದ್ವಿ, ತುಂಬ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಖಂಡಿತವಾಗೂ ಭಾಳ ಅನ್ಯಾಯ ಆಗ್ತಾ ಇದೆ ನಮ್ಮ ಕನ್ನಡ. ಅಲ್ಲರಿ, ನಮಗೆ ನೀರಿಲ್ಲ, ಎಲ್ಲ ಅವ್ರಿಗೆ ಕೊಡ್ತಾ ಇದ್ದೀರಲ್ಲ, ಇಷ್ಟು TMC ಕೊಡಬೇಕು ಅಂತ ಹೇಳ್ತಿದ್ದಾರೆ. ಹಂಗಾರೆ ನಮಗೆಷ್ಟಿದೆ? ಎಲ್ಲವನ್ನು ಸಹಿಸ್ಕೊಂಡೇ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ನಮ್ಮನ್ನು ಆದಷ್ಟು ತುಳಿಯೋದಕ್ಕೆ ನೋಡ್ತಿದ್ದಾರೋ ಹೊರತು ಇಲ್ಲಿಂದ ಹೋಗೋ ನೀರು ಎಲ್ಲೋಗುತ್ತೆ? ಅಲ್ಲಿ ಏನಿದೆ, ಇಲ್ಲಿನ ತನಿಖೆ ತೆಗೆದ್ರು ಅಲ್ಲಿ ಹೋಗಬೇಕು. ಇಲ್ಲಿನ ನೀರನ್ನು ಅಲ್ಲೇನು ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಮಾಡಿ ಎಲ್ಲಿವರೆಗೂ ರೈತರಿಗೆ ಅನ್ಯಾಯ ಆಗುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ. ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ ನಾವು ಪ್ರಾಣ ಕೊಡೋದಕ್ಕೂ ಕೂಡ ಸಿದ್ಧ ಎಂಬ ನಿಟ್ಟಿನಲ್ಲಿ ಕೂಡ ಪ್ರತಿಭಟನಾಕಾರರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.